ಪ್ರತಿದಿನ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಈ ರೀತಿಯಾದಂಥ ಜನಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಅಂದರೆ ಕೆಲವೊಬ್ಬರು ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಆದರೆ ನಾವಿಲ್ಲದೆ ಇದ್ದಾಗ ನಮ್ಮ ಪ್ರೆಸೆನ್ಸಲ್ಲಿ ಇಲ್ಲ ಅಂತಂದರೆ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡುವಂತಹ ಜನ, ಇಲ್ಲ ಬೇರೆ ರೀತಿಯಾಗಿ ಮಾತಾಡುವಂತಹ ಜನ, ಇಲ್ಲ ನಾವು ಮಾತಾಡೋ ಒಂದು ಮಾತಿಗೆ ಬೇರೆ ಬೇರೆ ಕಲ್ಪನೆಗಳನ್ನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅದನ್ನು ತಿರುಗಿಸಿ ಮರಗಿಸಿ ಮಾತಾಡುವಂತಹ ಜನಗಳನ್ನೂ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಾಂದರೆ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಯೋದು, ನಾವು ಸರಿ ಮಾಡಿದ್ರೂ ಅದು ತಪ್ಪು ಅಂತ ಪ್ರೊಜೆಕ್ಟ್ ಮಾಡುವಂಥದ್ದು, ಮತ್ತು ಸುಮ್ಮನೆ ನಮ್ಮನ್ನ ಪ್ರವೋಕ್ ಮಾಡುವಂಥದ್ದು. ಈ ರೀತಿ ಜನಗಳು ತುಂಬ ಜನ ಇರ್ತಾರೆ. ನೀವು ಏನೇ ಮಾಡಿ ಮಾಡದೇ ಇರಿ, ಚೆನ್ನಾಗಿರಿ, ಚೆನ್ನಾಗಿಲ್ಲದೇ ಇರಿ, ಎಲ್ಲದಕ್ಕೂ ಕೂಡ ಏನೇನಾದರೂ ಒಂದು ಕಾಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಿರೋದು ಇಷ್ಟೇ. ನಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ತಾರೆ, ಇಲ್ಲ ಏನೋ ಒಂದು ಹೇಳ್ತಿದ್ದಾರೆ, ನಮ್ಮ ಬಗ್ಗೆ ಸರಿಯಾಗಿರುವಂಥ ಒಪಿನಿಯನ್ನ ಪಾಸ್ ಮಾಡ್ತಾ ಇಲ್ಲ ಅಂತಂದರೆ ಅವ್ರು ಯಾರು ಕೂಡ ಸರಿಯಾಗಿರುವಂತಹ ಪರ್ಸನ್ ನಮ್ಮ ಲೈಫಲ್ಲಿ ಆಗಿರೋದಿಲ್ಲ. ಏಕೆಂದರೆ ಅವ್ರಿಗೆ ನಮ್ಮ ನೋಡಿ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಈ ರೀತಿಯಾಗಿರುವಂತಹ ನೆಗೆಟಿವ್ ಒಪಿನಿಯನ್ನ ನಮ್ಮ ಮೇಲೆ ಶೇರ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಸ್ಪ್ರೆಡ್ ಮಾಡೋದಾಗಿರ್ಬೋದು, ಇಲ್ಲ ನಮ್ಮೊಂದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನೆಲ್ಲ ಬೇರೆಯವ್ರ ಹತ್ರ ಹೇಳೋದಾಗಿರ್ಬೋದು, ಈ ರೀತಿಯಾಗಿರುವಂಥ ಕೆಲಸ ಮಾಡ್ತಾರೆ. ಇವ್ರು ಯಾರು ಕೂಡ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಕೂಡ ಆಗಿರಲ್ಲ, ಮತ್ತು ಇವರು ಯಾರು ನಮಗೆ ವೆಲ್ ವಿಷರ್ ಕೂಡ ಆಗಿರಲ್ಲ. ಸೊ ಹಾಗಾಗಿ ಈ ಥರದಂಥ ಜನಗಳಿಂದ ದೂರ ಇಡೋದು ಇಲ್ಲ ದೂರ ಇರೋದು ಉತ್ತಮ ಅಂತ ನನಗನ್ಸುತ್ತೆ. ಸೊ ಇದು ಇವತ್ತಿನ ಒಂದು ಮಿನಿ ಬ್ಲಾಗ್ ಆಗಿತ್ತು. ಸೊ ನಿಮ್ಮೆಲ್ಲರೂ ಕೂಡ ಈ ಮಾತು ಇಷ್ಟ ಆಗುತ್ತೆ, ಸೊ ನಿಜ ಅಂತಲೂ ಅನಿಸಿರುತ್ತೆ ಅಂತ ಅಂದ್ಕೊತಿದ್ದೀನಿ. ನಿಮ್ಮ ಲೈಫಲ್ಲೂ ಯಾರಾದರೂ ಈ ಥರದವರೇ ಈ ರೀತಿಯಾದಂಥ ಪ್ರಾಬ್ಲಮ್ಮ ನೀವೇನಾದರೂ ಫೇಸ್ ಮಾಡಿದ್ದೀರಾ ಅಂತಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಟ್ಲೀಸ್ಟ್ ಅದರಿಂದ ಆಚೆ ಬಂದಿದ್ದರೂ ಕೂಡ ಹೇಳಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಯಾಕಂದರೆ ಕೆಲವೊಬ್ಬರು ಅದರಿಂದ ಆಚೆ ಬರಲಿಕ್ಕೆ ಕೂಡ ತುಂಬಾ ಕಷ್ಟಪಡ್ತಾ ಇರ್ತಾರೆ, ಮತ್ತು ಹೇಗೆ ಆಚೆ ಬರಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಯಾರು ಹೇಳೋರು ಕೂಡ ಇರೋದಿಲ್ಲ, ಮತ್ತು ಏನೇ ಹೇಳಿದ್ರು ಬರೋದು ಒಂದೇ ಉತ್ತರ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಅಡ್ಜಸ್ಟ್ ಅನ್ನೋದು ಎಲ್ಲಿವರೆಗೆ ನಾವಿರೋವರೆಗ ಅಥವಾ ಸ್ವಲ್ಪ ದಿನನ ಅಂದ್ಕೊಳ್ಳೋಕೆ ಹೋದರೆ ಪ್ರತಿ ಜೀವನ ಫುಲ್ಲು ನಾವು ಅಡ್ಜಸ್ಟ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಸೊ ಹಾಗಾಗಿ ನೀವು ಅದರಿಂದ ಆಚೆ ಬಂದಿದ್ದೀರಾ, ನೀವು ಇವಾಗ ಚೇಂಜ್ ಆಗಿದ್ದೀರಾ ಅಂತಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಯಾರಿಗಾದ್ರು ಯೂಸ್ ಆಗ್ಬೋದು ಅನ್ನೋವಂಥ ಭಾವನೆಯಿಂದ ಇವತ್ತು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆದರೆ ತುಂಬಾ ಖುಷಿ ಆಗುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು.